ನಮಸ್ತೆ. ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನಾನು ನಮ್ಮ ಗಾರ್ಡನ್ನಲ್ಲಿರುವಂತಹ ಕರ್ಪೂರದ ವನದಲ್ಲಿ ನಾನಿರುವಂಥದ್ದು. ನೀವಿಲ್ಲಿ ಹಿಂದೆ ಏನು ನೋಡ್ತಾ ಇದ್ದೀರಾ, ಈ ಎಲ್ಲ ವೃಕ್ಷಗಳು ಕೂಡ ಕರ್ಪೂರದ ವೃಕ್ಷಗಳು. ಪಚ್ಚ ಕರ್ಪೂರ ಅಂತ ಏನು ಹೇಳ್ತಾರೆ, ಅದು ಅತ್ಯಂತ ಹೆಚ್ಚಿನ ಔಷಧೀಯ ಗುಣಧರ್ಮವನ್ನು ಹೊಂದಿರುವಂಥದ್ದು. ಹಾಗೆ ಹಲವಾರು ಜನ ಪಚ್ಚ ಕರ್ಪೂರ ಅಂದರೆ ಈ ಗಿಡದಲ್ಲಿ ಕರ್ಪೂರ ಹೇಗಾಗತ್ತೆ, ಯಾವ ರೀತಿಯಲ್ಲಿ ಕರ್ಪೂರವನ್ನು ತಯಾರಿಸ್ತಾರೆ ಅನ್ನುವಂತಹ ಕುತೂಹಲವನ್ನು ತೋರಿಸ್ತಾರೆ. ಹೇಗೆ ಅಂತಂದರೆ ನೋಡಿ ವೀಕ್ಷಕರೇ, ಈ ಒಂದು ಗಿಡವನ್ನು ಏನು ನೀವು ನೋಡ್ತಾ ಇದ್ದೀರಾ, ಈ ಗಿಡದ ಕಾಂಡದ ಒಳಭಾಗದಲ್ಲಿ ಕರ್ಪೂರದ ಅಂಶ, ಅದರ ಆ ಒಂದು ಕರ್ಪೂರದ ಕ್ರಿಸ್ಟಲ್ಸನ್ನು ತಯಾರಿಸಲಿಕ್ಕೆ ಬೇಕಾಗುವಂಥ ಅಂಶ ಇರುತ್ತೆ. ಎಲೆಗಳಲ್ಲಿ ಕೂಡ ಇರ್ತದೆ, ಆದರೆ ತುಂಬ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ನಾವೇನು ಮಾಡ್ತೀವಿ, ಕರ್ಪೂರದ ಎಲೆಗಳನ್ನು, ಫ್ರೆಶ್ ಆದಂತಹ ಎಲೆಗಳನ್ನು ತೆಗೆದು ಇಲ್ಲಿ ಚಿಕಿತ್ಸೆಗಾಗಿ ಏನು ಅಡ್ಮಿಷನ್ಗೆ ಬರ್ತಾರಲ್ವ ಅವರಲ್ಲಿ ಬೆನ್ನಿನ ನೋವಿನಲ್ಲಿ, ಕುತ್ತಿಗೆಯ ನೋವಿದ್ದಾಗ, ಗಂಟುಗಳಲ್ಲಿ ನೋವಿದ್ದಾಗ, ದೇಹದ ಯಾವುದೇ ಅಂಗಾಂಗದಲ್ಲಿ ವಾತಜ ಸಮಸ್ಯೆಯಿಂದಾಗಿ ನೋವುಗಳು ಇದ್ದಾಗ ಫ್ರೆಶ್ ಆದ ಎಲೆಗಳನ್ನು ತೆಗೆದು ಅದನ್ನು ರುಬ್ಬಿ ಅದರೊಟ್ಟಿಗೆ ಇನ್ನೊಂದಿಷ್ಟು ಸಸ್ಯಗಳನ್ನು ಕೂಡ ಸೇರಿಸಿ ಲೇಪವನ್ನು ಹಚ್ಚುವಂತಹ ಒಂದು ಪ್ರಾಕ್ಟೀಸ್ ಸಸ್ಯ ಸಂಜೀವಿನಿಯಲ್ಲಿದೆ. ಅತ್ಯದ್ಭುತವಾದ ಪೇನ್ ಕಿಲ್ಲರ್ ಥರ ಈ ಒಂದು ಕರ್ಪೂರದ ಎಲೆಗಳು ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಕರ್ಪೂರದ ಕಾಂಡವನ್ನು ತೆಗೆದಾಗ ಆ ಕಾಂಡಗಳನ್ನು ತುಂಬ ಚಿಕ್ಕದಾಗಿ ಹೆಚ್ಚುವಂಥದ್ದು, ಹೆಚ್ಚಿ ಅದನ್ನು ಕಷಾಯ ಮಾಡುವ ರೀತಿಯಲ್ಲಿ ಡಿಸ್ಟಿಲೇಷನ್ ಯೂನಿಟಿಗೆ ಹಾಕಿ ಕುದಿಸಿದಾಗ ಆ ಒಂದು ಡಿಸ್ಟಿಲ್ಡ್ ವಾಟರ್ ಅಂತ ಏನು ಬರುತ್ತೆ, ಅದನ್ನೇ ನಾವು ಕರ್ಪೂರದ ಅರ್ಕ ಅಂತ ಹೇಳುವಂಥದ್ದು. ಈ ಕರ್ಪೂರದ ಅರ್ಕವನ್ನು ನಾವು ಹೆಚ್ಚಿನದಾಗಿ ಜೀರ್ಣಕ್ರಿಯೆ ಸಮಸ್ಯೆ, ಅಜೀರ್ಣ ಸಮಸ್ಯೆಯಿಂದ ಬಳಲ್ತಾ ಇರುವವರು, ಅಥವಾ ಚಿಕ್ಕ ಮಕ್ಕಳಲ್ಲಿ ಅತಿಯಾದ ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್ ಆಗುವಂಥದ್ದು, ಅಥವಾ ಹಿರಿಯರಲ್ಲಿ ಗ್ಯಾಸ್ ಟ್ರಬಲ್ ಆಗುವಂಥದ್ದು, ಇಂತಹ ಸಮಸ್ಯೆಗಳಲ್ಲಿ ತುಂಬ ಅದ್ಭುತವಾದ ಔಷಧಿಯಾಗಿ ಈ ಕರ್ಪೂರದ ಅರ್ಕ ಬಳಕೆಯಾಗತ್ತೆ. ಅಷ್ಟೇ ಅಲ್ಲದೆ ಯಾರಲ್ಲಿ ಲಿವರ್ ಸಂಬಂಧಿ ಸಮಸ್ಯೆಗಳಿದೆಯೋ, ಯಾರಲ್ಲಿ ಬಾಯಿ ರುಚಿ ಚೆನ್ನಾಗಿಲ್ಲ, ಹಸಿವೆ ಚೆನ್ನಾಗಿ ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಏನು ತಿನ್ನಕ್ಕೆ ಆಗ್ತಾ ಇಲ್ಲ, ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ, ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರುವವರಲ್ಲಿ ಕೂಡ ಈ ಒಂದು ಕರ್ಪೂರದ ಅರ್ಕ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇನ್ನು ಕರ್ಪೂರದ ಅರ್ಕ ಬಂದ ಮೇಲೆ ಅದೇ ಆ ಕರ್ಪೂರದ ಅರ್ಕ, ಫಾರ್ ಎಕ್ಸಾಂಪಲ್ ಒಂದೊಂದು 40 ಲೀಟರ್ ಆಗುವಷ್ಟು ಈ ಒಂದು ಕರ್ಪೂರದ ಕಷಾಯವನ್ನು ಬಟ್ಟಿ ಇಳಿಸುವಿಕೆ ಅಥವಾ ಡಿಸ್ಟಿಲೇಷನ್ ಯೂನಿಟಲ್ಲಿ ಹಾಕಿದಾಗ ನಮಗೆ ಒಂದು ಸಾಧಾರಣ ಮೊದಲಿನ 4ರಿಂದ 5 ಲೀಟರ್ ಆಗುವಷ್ಟು ಕರ್ಪೂರದ ಅರ್ಕ ಸಿಗತ್ತೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ ಒಂದು ಕರ್ಪೂರದ ಅರ್ಕ. ತುಂಬ ಕಡಿಮೆ ಪ್ರಮಾಣದಲ್ಲಿ ಔಷಧಿಯ ರೂಪದಲ್ಲಿ ಅದು ಬಳಕೆಯಾಗುತ್ತೆ. ಆ ಒಂದು ಕರ್ಪೂರದ ಅರ್ಕದ ಜೊತೆಯಲ್ಲಿ ಅದರ ಮೇಲ್ಭಾಗದಲ್ಲಿ ಕರ್ಪೂರದ ತೈಲ ಫ್ಲೋಟ್ ಆಗ್ತಾ ಇರುತ್ತೆ. ಆ ಕರ್ಪೂರದ ತೈಲವನ್ನು ಕರ್ಪೂರದ ಅರ್ಕದಿಂದ ಬೇರ್ಪಡಿಸ್ಬೋದು. ಈ ಕರ್ಪೂರದ ತೈಲವನ್ನು ಕೂಡ ನೋವಿನ ಒಂದು ಕಂಡೀಷನ್ಸಲ್ಲಿ ಎಣ್ಣೆಯಾಗಿ ಅಪ್ಲೈ ಮಾಡ್ತಾರೆ. ಕರ್ಪೂರದ ಎಣ್ಣೆ ಒಂದನ್ನೇ ಹಚ್ಚಲಿಕ್ಕೆ ಆಗದೆ ಇರೋದ್ರಿಂದ, ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗೋದ್ರಿಂದ ನಾವೇನು ಮಾಡ್ತೀವಿ, ಅದನ್ನು ಬೇರೆ ಬೇರೆ ರೀತಿಯ, ಈಗ ಲೆಮನ್ ಗ್ರಾಸ್ ಇರ್ಬೋದು, ಕರ್ಪೂರದ ಜೊತೆಯಲ್ಲಿ ಮೆಂಥಾಲ್ ಇರ್ಬೋದು, ಹೀಗೆ ಬೇರೆಯ ಔಷಧೀಯ ಎಣ್ಣೆಗಳ ಜೊತೆಯಲ್ಲಿ ಅದನ್ನು ಸೇರಿಸಿ ನೋವಿನ ಎಣ್ಣೆಯಾಗಿ ಬಳಕೆ ಮಾಡ್ತೀವಿ. ಈಗಾಗಲೇ ಸಸ್ಯ ಸಂಜೀವಿನಿಗೆ ಬಂದು ಹೋದವರಿಗೆ ಗೊತ್ತಿರುತ್ತೆ, ಒಂದು ಘಮ ಘಮ ಅಂತ ಪರಿಮಳ ಬರುವಂತಹ ಎಣ್ಣೆಯನ್ನು, ನೋವಿನ ಒಂದು ಗಂಟುಗಳಲ್ಲಿ ನಮಗೆ ನೋವಿದ್ದಾಗ ಕೊಡುವಂತಹ ಸಂಧಿ ಆಯಿಲ್ ಅಂತ ಏನು ನಾವು ಮಾಡ್ತೀವಿ, ಆ ತೈಲದಲ್ಲಿ ಈ ಒಂದು ಕರ್ಪೂರದ ಎಣ್ಣೆಯನ್ನು ತುಂಬ ಸ್ಟ್ರಾಂಗ್ ಆಗಿ ನಾವು ಬಳಕೆ ಮಾಡ್ತಾ ಇರ್ತೀವಿ. ನಂತರ ಬರುವಂಥದ್ದೇ ಮುಂದನೇದು ಈ ಕರ್ಪೂರದ ಅರ್ಕ, ಅದರ ಮೇಲೆ ತೈಲ, ಹಾಗೆಯೇ ಅದರ ಕೊನೆಯಲ್ಲಿ ಬರುವಂಥದ್ದು ಕರ್ಪೂರದ ಕ್ರಿಸ್ಟಲ್. ಈ ಕರ್ಪೂರದ ಕ್ರಿಸ್ಟಲ್ ಅನ್ನೋದು ರೆಡಿಮೇಡ್ ಆಗಿ ಬರಲ್ಲ. ಹೇಗೆ ಬರುತ್ತೆ ಅಂತಂದರೆ, ಕರ್ಪೂರದ ಅರ್ಕವನ್ನು ಹಾಗೆಯೇ ಅನ್ಡಿಸ್ಟರ್ಬ್ಡ್ ಆಗಿ ಕೆಲ ದಿನಗಳ ಕಾಲ ಬಿಟ್ಟರೆ ಕ್ರಿಸ್ಟಲೈಸೇಷನ್ ಆಗ್ತಾ ಹೋಗುತ್ತೆ, ಕ್ರಿಸ್ಟಲ್ ಫಾರ್ಮೇಷನ್ಸ್ಗಳು ಆಗುತ್ತೆ. ಅದನ್ನೇ ನಾವು ಕರ್ಪೂರ ಅಥವಾ ಪಚ್ಚ ಕರ್ಪೂರ ಅಂತ ಬಳಕೆ ಮಾಡುವಂಥದ್ದಾಗಿರುತ್ತೆ. ಸೊ ಈ ಪಚ್ಚ ಕರ್ಪೂರ ಅಥವಾ ಔಷಧಿಯಾಗಿ ಬಳಸುವಂತಹ ಕರ್ಪೂರ ಅನ್ನುವಂಥದ್ದು ಏನಿದೆ, ಅದರ ಪ್ರಿಪ್ರೇಷನ್ ಪ್ರೊಸೆಸ್ ನೋಡಿ ಇಷ್ಟೊಂದು ದೀರ್ಘವಾದಂಥದ್ದು. ಹಾಗಾಗಿಯೇ ಶುದ್ಧವಾದಂತಹ ಕರ್ಪೂರ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಅಷ್ಟಕ್ಕೂ ನೀವು ಹಣ ಕೊಟ್ಟರೂ ಸಹ ನಿಮಗೆ ಪ್ಯೂರ್ ಆಗಿರುವಂತಹ ಕರ್ಪೂರದ ವೃಕ್ಷ, ಕರ್ಪೂರದ ಅರ್ಕ, ಕರ್ಪೂರದ ಎಣ್ಣೆ ಹಾಗೂ ಕರ್ಪೂರದ ಕ್ರಿಸ್ಟಲ್ಸ್ಗಳು ಸಿಗೋದು ತುಂಬಾ ದುರ್ಲಭ ಆಗಿರುತ್ತೆ. ಇಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ 40ಕ್ಕೂ ಅಧಿಕ ಕರ್ಪೂರದ ಗಿಡಗಳಿದ್ದಾವೆ. ಕರ್ಪೂರದ ಎಲೆಗಳಿಂದ ಫ್ರೆಶ್ ಆದಂತಹ ಔಷಧೀಯ ಏನು ಬಳಕೆ ಏನಾಗುತ್ತೆ, ಅದೇ ಇಲ್ಲಿ ಒಂಥರ ಮ್ಯಾಜಿಕಲ್ ರಿಸಲ್ಟನ್ನು ಕೊಡೋದಕ್ಕೆ ಕಾರಣ ಆಗಿರುತ್ತೆ. ಬಿಕಾಸ್ ಎಷ್ಟೊಂದು ಕಡೆಗಳಲ್ಲಿ ಲೇಪ ಅಂತ ಬಂದಾಗ ಒಣಗಿದ ಔಷಧೀಯ ದ್ರವ್ಯಗಳನ್ನು ಬಳಸುವ ಅನಿವಾರ್ಯತೆ ಇರುತ್ತೆ. ಆದರೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ
ತಾಜಾ ತೆಗೆದಂತಹ ಫ್ರೆಶ್ ಆಗಿರುವಂತಹ ಔಷಧೀಯ ದ್ರವ್ಯಗಳೇನು ಮಾಡುತ್ತೆ, ನಿಮ್ಮ ಚಿಕಿತ್ಸೆಯನ್ನು ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹದ ಯಾವುದೇ ಗಂಟುಗಳಲ್ಲಿ ಇನ್ಫ್ಲಮೇಷನ್ಸ್ಗಳಿದ್ರೂ ಕೂಡ ಆ ಇನ್ಫ್ಲಮೇಷನನ್ನು ಹೋಗಲಾಡಿಸಲಿಕ್ಕೆ ಕೂಡ ಈ ಕರ್ಪೂರದು ತುಂಬ ತುಂಬ ಸಹಕಾರಿಯಾಗಿದೆ. ಸೊ ಒಟ್ಟಿನಲ್ಲಿ ಹೇಳಬೇಕಂತಂದರೆ ಈ ಕರ್ಪೂರ ಅನ್ನುವಂತಹ ಒಂದು ವಿರಳವಾದಂತಹ ಸಸ್ಯವನ್ನು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಕಳೆದ 20-25 ವರ್ಷಗಳ ಹಿಂದೆ ಮೊದಲಿನ ಸಸ್ಯವನ್ನು ನನ್ನ ಮಾವನವರಾದಂತಹ ವೇದಶ್ರವ ಶರ್ಮಾ ಅವರು ತಂದು ನೆಟ್ಟಿದ್ದು. ನಂತರ ಅದನ್ನು ಹೇಗೆ ಅಂತಂದರೆ, ಇದು ಬೀಜದಿಂದ ಮತ್ತೆ ಹುಟ್ಟುವಂಥದ್ದಲ್ಲ. ಈಗ ಗಿಡ ಏನು ನೋಡ್ತಿದ್ದೀರಾ, ಇದು ಬೀಜದಿಂದ ಮತ್ತೆ ಪ್ರಸಾರ ಆಗುವಂಥದ್ದಲ್ಲ. ಇದರ ಕವಲುಗಳಿಗೆ ಕಸಿ ಕಟ್ತಾರೆ, ಆ ಒಂದು ಕೊಂಬೆಗಳಿಗೆ ಕಸಿಯನ್ನು ಕಟ್ತಾರೆ. ಹಾಗೆಯೇ ಈ ಒಂದು ಮರದ ಬುಡದಲ್ಲಿ ಟಿಸಿಲು ಒಡೆದು ಬರುವಂತಹ ಸಸ್ಯಗಳಿರುತ್ತೆ, ಅದನ್ನು ತೆಗೆದು ಹೊಸದಾದ ಸಸ್ಯವನ್ನು ಮಾಡುವಂಥದ್ದು. ಹಾಗೆ ಮಾವ ಫಸ್ಟು ಒಂದು ಸಸ್ಯವನ್ನು ತಂದು ಅದರಿಂದ 4 ಮಾಡಿದರು. ನಂತರ ಆ 4 ಸಸ್ಯಗಳಿಂದ ನಾವಿವತ್ತು 40 ಸಸ್ಯಗಳನ್ನು ಯಶಸ್ವಿಯಾಗಿ ಮಾಡಿ ಇಲ್ಲಿ ಕರ್ಪೂರದ ವನವನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಸಸ್ಯ ಸಂಜೀವಿನಿಯ ನರ್ಸರಿಯಲ್ಲಿ ಕರ್ಪೂರದ ಸಸ್ಯಗಳು ಕೂಡ ಮಾರಾಟಕ್ಕೆ ಲಭ್ಯ ಇರುತ್ತೆ. ಆದರೆ ರೆಡಿ ಇರಲ್ಲ. ನೀವು ಆರ್ಡರ್ ಮಾಡಿದರೆ, ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆ ಒಂದು ಕಸಿಯನ್ನು ಕಟ್ಟಿ ಗಿಡವನ್ನು ರೆಡಿ ಮಾಡಿ ನಂತರ ನಿಮಗೆ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಿದ್ಧ ಮಾಡಿ ನಾವಿಡುವಂಥದ್ದು. ಹೀಗೆ ಈ ಕರ್ಪೂರ ಅನ್ನುವಂಥ ಒಂದು ಮ್ಯಾಜಿಕಲ್ ಹರ್ಬನ್ನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಕರ್ಪೂರ ಅನ್ನುವಂಥದ್ದು ಪೇನ್ ಕಿಲ್ಲರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಕರ್ಪೂರ ಅನ್ನುವಂಥದ್ದು ಅತ್ಯದ್ಭುತವಾದ ಜೀರ್ಣಕ್ರಿಯೆಗೆ ಸಹಕಾರಿಯೂ ಆಗಿದೆ. ಅಷ್ಟೇ ಅಲ್ಲದೆ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ, ಅಂದರೆ ನಿಮ್ಮ ದೇಹದಲ್ಲಿರುವ ಇನ್ಫ್ಲಮೇಷನನ್ನು ಹೋಗಲಾಡಿಸಲಿಕ್ಕೆ ಕೂಡ ಈ ಕರ್ಪೂರ ಅನ್ನುವಂಥ ಒಂದು ಸಸ್ಯ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಇಂತಹ ಒಂದು ಕರ್ಪೂರದ ಬಗ್ಗೆ ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.